ಈ ಹೊಡಿದಿ ಬರಾಬರಿ ಹೋಳಿಗೆ ತುಪ್ಪ ಏನು ನಿನ್ನ ಲೀಲೆ. ಹೌದಾ ಮತ್ತು ಬಬ್ಬರು ವಾಹನ ನೋಡ್ರಿಪ್ಪ ಹನುಮಂತಪ್ಪ ಹೆಂಗದನ. ಇವರೆಲ್ಲರೂ ಸೇರಿ ಏನೇನು ಮಾಡ್ಯಾರಪ್ಪ ಅಂದ್ರೆ ಕೆಲಸ ಬರೋಬ್ಬರಿ ಮಾಡ್ಯಾರ ಬಿಡ್ರಿ. ಮಾಡ್ರಿಪ್ಪ ಮತ್ತೇನು ಹೇಳ್ಬೇಕು ನಿಮ್ಗಾರ ನಾವು ಸುಮ್ಮನೆ ಇವತ್ತು ಶನಿವಾರ ಎಣ್ಣೆ ಬತ್ತಿ ಕರ್ಪೂರ ಕಾಯಿ ತೊಗೊಂಡು ಮತ್ತು ನಿನ್ನ ಸನ್ನಿಧಿಗಾರ ನಾವು ಹೋಗೋದು ಯಾಕಪ್ಪ. ಇದನ್ನು ನೀವರ ನೋಡಿ ಒಂದು ಸ್ವಲ್ಪ ನಮ್ಮ ಕಷ್ಟಾರ ಪರಿಹರಿಸಪ್ಪ ದೇವ. ನಿನ್ನ ಪಾದಕ್ಕೆ ನನ್ನ ಶರಣು. ಮಣ್ಣಿನ ಮಗ ಮಾಡುವ ಜನರಿಗೆ ಶರಣು. ಮಣ್ಣಿನ ಮಗ ಮಾಡುವ ಆ ಹನುಮಂತನ ಪಾದಕ್ಕೆ ನನ್ನ ಶರಣು. ಎಲ್ಲೆದಿರೋ ಮಾಸ್ತರ? ನಾವು ನಿಮ್ಮನ್ನ ಕರೆದ್ರೆ ನೀವು ಬರಂಗಿಲ್ಲ. ಏನೇನು ಮಾಡ್ತೀರಿ ಮಾಡ್ರಿ ನಿಮ್ಮ ಲೀಲೆ ಹನುಮಂತಪ್ಪ. ಅಲ್ಲರೂ ತಿನ್ನಾಕ್ರ ಬಿಡ್ರಿ, ನಾವು ಸ್ವಲ್ಪ ತಿಂತೇವೆ ಬರ್ರಿ. ನೀವ ತಿಂದು ಹೋದ್ರಿ ಹೆಂಗೆ ಮತ್ತು ಹನುಮಂತಪ್ಪ. ನಿಮ್ಮನ್ನ ನಾವು ಇವತ್ತು ನೋಡ್ರಿ ಮನುಷ್ಯನ ರೀತಿ ಹೆಂಗೈತೆ ಅಂದ್ರೆ ಕಾಣಂಗಿಲ್ಲ. ಮನುಷ್ಯನ ರೀತಿ ಹೆಂಗೈತೆ ಅಂದ್ರೆ ಶನಿವಾರ ಇವತ್ತು 21ನೇ ತಾರೀಕು ರೀ. ಇವನು ಕಡ್ಡಿ ಹಣ್ಣು ಕರ್ಪೂರ ಕಾಯಿ ತೊಗೊಂಡು ಹೋಗಿ ಅವನ ಸನ್ನಿಧಿಗೆ ಹನುಮಂತಪ್ಪ ಬಿದ್ದು ಬೇಡ್ತವೆ. ನನಗೆ ಈಗ ತಿಳಿದಿದ್ದಿಷ್ಟ ಲಾಸ್ ಮಾಡ್ಯಾವು ಅಂತ ಹೊಟ್ಟೆ ಉರ್ಯಾಕತ್ತಿಲ್ಲ. ಇವು ಲಾಸ್ ಮಾಡಿದವು ಏಟ ಏನು. ಅಲ್ಲಿ ತಿಂದು ಬರದ ಇಲ್ಲಿ ತಿಂದು ಬಂದು ಶಿಸ್ತಾಗಿ ಕಾಲು ಚಾಚಂಗೆ ಕೂತ್ಕೊಂಡ್ಬಿಡೋದ್ರಿಪ್ಪ. ಮನೆ ದೇವ್ರು ಯಾವತ್ತು ಕೆಟ್ಟು ಹೋಗು ನೀನು ಅನ್ನಂಗಿಲ್ರಿ. ಯಾಕಂದಾಗ ಏನು ಐತಿ ಸ್ಥಿತಿ ಅಂಥೇಳಿ ನೋಡಕ್ಕೆ ಬರ್ತಾನ. ಒಂದು ಏಟು ಹಾಳಾಕೈತೆ ಏನು ಮಾಡ್ತಾನ ಅನ್ನಂಥದ್ದು ಮೀನವ ಪರೀಕ್ಷೆ ಮಾಡಕ್ಕೆ ಬರ್ತಾನೆ. ಇಲ್ಲ ಅಂತ ಅನ್ನಂಗಿಲ್ಲ ನಾನು. ದೇವರು ಯಾವತ್ತು ಇಸ್ತ್ರಿ ಒಳಗೆ ದೇವ್ರ ಹಾಳು ಮಾಡ್ಯಾನ ಅನ್ನಂಥದ್ದು. ಯಾಕಂದ್ರೆ ಅಲ್ಲೇ ಮಂಗಣ ಕುಂತ ನೋಡ್ರಿ, ಮಂಗಣ ಹೌದ್ರಿವ. ಹೌದ್ರಿವ. ಯಾವತ್ತು ದೇವರು ಹಾಳು ಮಾಡಂತ ಶಾಪ ಕೊಡಂಗಿಲ್ಲ. ಶಾಪ ಕೊಟ್ಟಿದ್ದು ನಾವು ಎಲ್ಲಿ ನೋಡಿಲ್ಲ. ಯಾಕಂದ್ರೆ ತಾಯಿ ದೇವರು, ತಾಯಿಯೇ ಮೊದಲೇ ಪಾಠ ಗುರು, ತಾಯಿಯೇ ಮೊದಲೇ ಗುರು. ತಾಯಿ ಯಾವತ್ತು ನೀನು ಹಾಳು ಆಗಿ ಹೋಗು ಅನ್ನಂಗಿಲ್ಲ, ಹಾಳಾಗಿ ಹೋಗು ಅನ್ನಂಗಿಲ್ಲ. ಮಗ ಎಷ್ಟೇ ಕೆಟ್ಟವಿದ್ರು ಸಹಿತ ಮಗ ಎಷ್ಟೇ ಕೆಟ್ಟವಿದ್ರು ಸಹಿತ ತಮ್ಮ ನಿನಗೆ ಒಳ್ಳೇದಾಗಲಿ ಅಂತ ತಾಯಿ ಬಯಸ್ತಾಳೆ ಹೊರತಾಗಿ ನೀ ಹಾಳಾಗಿ ಹೋಗು ಅನ್ನಂಗಿಲ್ಲ. ಇವಿಷ್ಟ ರೀ ನನ್ನ ಮಾತು. ಯಾಕಂದಾಗ ದೇವ್ರು ಯಾವತ್ತು ಕೆಟ್ಟಲ್ಲ. ಯಾಕೆ ಹೇಳಿದೆ ಅಂದ್ರೆ ಇವತ್ತು ಹಾಳು ಮಾಡಲಿ. ಈಗ ಒಂದು ಗೊನಿ ತಿಂದವಂದ್ರೆ ಇನ್ನೊಂದು ಸಲಕ್ಕೆ 2 ಗೊನಿ ಬಿಡ್ತಾವೆ, ಇನ್ನೊಂದು ಸಲಕ್ಕೆ ಬಾಳೆಗೊನೆ 2 ಬಿಡ್ತಾವೆ. ತಿಂತಾವು ಇಲ್ಲ ಅನ್ನಂಗಿಲ್ಲ, ತಿನ್ನವ. ಮತ್ತು ಇನ್ನೇನು ಮಾಡ್ಬೇಕ್ರಿ? ಯಾವತ್ತು ನೋಡ್ರಿ ಅವನ ಕಡೆ ರೊಕ್ಕ 1 ರೂಪಾಯಿ ಐತಿ ಅಂದ್ರೆ ಕಾಡ ಮನುಷ್ಯ ಭಾಳ ಅದನ್ರಿ. ಕಾಡ ಮನುಷ್ಯ ಹಂಗಿಲ್ಲ. ಈಗ ಏನೋ ನನಗೆ 1 ರೂಪಾಯಿ ಕೊಡು, 2 ರೂಪಾಯಿ ಕೊಡು. ದೊಡ್ಡರ ಮತ್ತು ಸಣ್ಣರಲ್ಲ. ಯಾಕಂದ್ರೆ ಹಂಗೆ ಅಡಿಕೆಲಿಗೆ 1 ರೂಪಾಯಿನ ಕಮ್ಮಿ ಬಿದ್ದಿರ್ತೈತಿ. ನಾವು ಅದಕ್ಕೆ ಅಂದ್ರೆ ದೇವ್ರು ಅವತ್ತಲ್ಲಿ ಅವನಲ್ಲಿ ಪರೀಕ್ಷೆ ಮಾಡಕ್ಕೆ ಬಂದಿರ್ತಾನೆ. ಅವ್ನು 1,00,000 ರೂಪಾಯಿ ಇರ್ತೈತೆ ಕರೆ 1 ರೂಪಾಯಿ ಬೇಡಕ್ಕೆ ಬಂದಿರ್ತಾನೆ. 1 ರೂಪಾಯಿಲಿ 1,00,000 ತೊಗೊಂಡು ಏನು ಮಾಡ್ಬೇಕ್ರಿ? ಯಾವತ್ತು ದೇವರು ಕೆಡಲಿನಿ ಕೆಟ್ಟು ಹೋಗುವಂಥ ಆಶೀರ್ವಾದ ಮಾಡಂಗಿಲ್ಲ.
ಒಳ್ಳೇದಾಗಲಿ ತೋರಪ್ಪ ಅಂತೇಳಿ ತಾಯಿ ಆಶೀರ್ವಾದ ಮಾಡ್ತಾಳೆ. ಹಿಂಗೆ ದೇವ್ರ ಮನಸ್ಸು ಒಳ್ಳೇದಿರ್ತೈತಿ ಹೊರತಾಗಿ ಮನುಷ್ಯರ ಮನಸ್ಸು ಹೆಂಗಿರ್ತೈತ್ರಿಪ್ಪ, ನಾ ಹೆಂಗೆ ಹೇಳ್ಬೇಕು? ಮಂಗನಿಂದ ಮಾನವ ಅಂತಾರ, ಮಂಗ ಕಲಿಸಿ ಹೊಕ್ಕೈತಿ ಹೊರತಾಗಿ ಹಾಳಾಗಿ ಹೋಗಂತ ಹೇಳಲ್ಲ. ಎಲ್ಲ ನಾಡಿನ ಜನತೆಗೆ ಈ ವಿಡಿಯೋ ನಿಮ್ಮ ವಾಟ್ಸಪ್ ಹಾಕ್ರಿ, ಶೇರ್ ಮಾಡಿರಿ. ಎಲ್ಲ ರೈತರಿಗೆ ರೈತರ ಅವರಿಗೂ ರೈತರಿಗೆ ನಮಸ್ಕಾರ, ನಾಡಿನ ಜನತೆಗೆ ಆಶೀರ್ವಾದ, ಎಲ್ಲ ಡ್ರೈವರ್ಗಳಿಗೂ ಆಶೀರ್ವಾದ. ಯಾಕೆ ಹೇಳ್ತಾನೆ ಅಂದ್ರೆ ಹುಡುಗಾರಿಗೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನಗೆ ಯಾಕೆ ನಮಸ್ಕಾರ ಮಾಡಿಲ್ಲಪ್ಪ, ನಿನಗೆ ಯಾಕೆ ನಮಸ್ಕಾರ ಮಾಡಿಲ್ಲಪ್ಪ ಅನ್ನೋದು ಎಲ್ಲರೂ ಬೇಕರ್ರಿ. ಇವತ್ತು ಇಲ್ಲ ಅನ್ನಂಗಿಲ್ಲ, ಎಲ್ಲರೂ ಬೇಕಂದಿದ್ದಾಗ ಜೀವನ ನಡೀತೈತಿ, ಇಲ್ಲಾಂದ್ರೆ ನಡೆಯಂಗಿಲ್ಲ. ನೀವು ನೋಡ್ರಿ, ಇಷ್ಟು ನಾನು ಹೇಳಾಕತ್ತೇನಲ್ರಿ, ಇವು ಖಾಲಿ ಪ್ಲ್ಯಾಸ್ಟಿಕ್ ರೀ, ಇವು ಖಾಲಿ ಪ್ಲಾಸ್ಟಿಕ್, ಹಿತ್ತಾಳಿ, ಅವಳಕ್ಕೆ ಕಬ್ಬಣ ಇವೆಲ್ಲ ಬೇಕಲ್ಲ. ಯಾಕೆ ಅಂದಾಗ ಹುಚ್ಚು ಅಂತ ಗೊಬ್ಬಿ ಹೊಡಿತಿರ್ತಾವೆ. ಸತ್ಯನ ಹೌದಲ್ರಿ ನಾಡಿನ ಜನತೆ? ಇವಕ್ಕೆಲ್ಲವು ಇದ್ದಾಗ ಸಹಿತ ಚು ಅಂತ ಹೊಡಿತೇವೆ. ಏನಕ್ಕೇನಾರಾಗಿ ಸ್ಪ್ರಿಂಗ್ ಕಟ್ ಆತಂದ್ರೆ ನೋಡ್ರಿ ಹೆಂಗೈತಿ ಆ ಸ್ಪ್ರಿಂಗಿನ ಕತಿ. ಹೆಂಗೈತಿ ಅಂದರೆ ಒಂದು ಗುಬ್ಬಿದು ಒಂದು ಸ್ಪ್ರಿಂಗ್ ಕಟ್ ಆತಂದ್ರೆ ಅದು ಎಲ್ಲೇ ನಿಂತಿರ್ತೈತಿಲ್ಲ ಮಕಾಗಿ ಅಲ್ಲೇ ಹೊಡಿತಿರ್ತೈತಿ. ಹಂಗ್ರಿ ಮಾಡಿದ ಮಾಡಿಸ್ಕೊಂಡು ಏನಿರ್ತೈತಿಲ್ಲ ಅವನು ಶಾಪ ಅವ್ನಿಗೆ ಏನಾರ ತಟ್ಟತ್ತಂದ್ರೆ ನಡ ಸೆಂಟರ್ ಬೋಲ್ಟ್ ಕಟ್ಟತ್ತಂದ್ರೆ ಮಾಡಿಸ್ಕೊಂಡು ಅಲ ಅಂತಿರ್ತಾನಲ್ಲ, ಇವೇನು ಗುಬ್ಬಿ ನಿಂತಿರ್ತಾಯಿಲ್ಲ ನೀರಲ್ಲೇ ಹೊಡಿತಿರ್ತೈತಿ. ಅದು ಇಲ್ಲೇ ಸ್ಟಾಪ, ಅದು ಅಲ್ಲೇ ಸ್ಟಾಪ. ನಾಡಿನ ಜನತೆ ಎಲ್ಲರಿಗೂ ನಿಮ್ಗೆ ನಮಸ್ಕಾರ, ಎಲ್ಲರಿಗೂ ವಂದನೆಗಳು.